ನಮಸ್ಕಾರ. ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಕೆ. ನಂಬರ್ಸ್ ಅಂದ್ರೆ ಬದುಕು, ಬದುಕು ಅಂದ್ರೆ ನಂಬರ್ಸ್. ನಮ್ಮ ಜೀವನದ ಎಲ್ಲ ಏರಿಳಿತಗಳಿಗೆ ನಾವು ದಿನನಿತ್ಯ ಬಳಸುವ ನಂಬರ್ಗಳೇ ಕಾರಣ. ಅದ್ ಹೇಗೆ ಅಂತ ನಮ್ಗೆ ತಿಳಿಸ್ಕೊಡೋಕೆ ನಮ್ ಜೊತೆ ಇದ್ದಾರೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತವನ್ನ ಹೊಂದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಜಿಂಗ ಲಕ 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 ಬರ್ರೋ ಅಂತ ನಾನು ಹೇಳೋದು ಈ ನಂಬರ್ಸ್ 19 ನನ್ನ ಫೇವರೇಟ್ ನಂಬರು. ನಮ್ಮ ಮೇಡಮ್ ಅವ್ರಿಗೆ 19 ಅವ್ರು 9ನೇ ನಂಬರ್ ಹೋಗಿದೆ. ನಿಮಗೆ 19 ಬಗ್ಗೆ ಏನು ವೈಬ್ರೇಷನ್ ಇದೆ ಮೇಡಮ್ ನಿಮಗೆ ಗೊತ್ತಿರೋ ಪ್ರಕಾರ? ಇಷ್ಟು ದಿವಸ ಆಗಿದೆ ನನ್ನ ನ್ಯೂಮರಾಜಿನ ಫಾಲೋ ಮಾಡ್ತೀರಾ, ನಮಗೆ ಒಳ್ಳೆ ಪಾರ್ಟ್ನರ್ ಆಗಿದ್ರ ಈ ಒಂದು ಆಂಕರ್ ಆಗಿ. ಏನು ಅನಿಸ್ತೈತಿ 19 ಬಗ್ಗೆ ನಿಮಗೆ ಕುತೂಹಲ? ಒಳ್ಳೆ ನಂಬರ್ ಅಂತ ಅನಿಸ್ತದೆ ಗುರುಜಿ. ಯಾಕಂದ್ರೆ 9 + 1 10 ಬರುತ್ತೆ. 10 ಅಂದ್ರೆ 1 ಬರುತ್ತೆ. 9 ಮತ್ತೆ 1 ಒಳ್ಳೆ ಕಾಂಬಿನೇಷನ್ ನಂಬರ್ ಅಂತ ತಿಳ್ಕೊಂಡಿದ್ದೀನಿ ನೀವು ಹೇಳಿರೋದ್ರಲ್ಲಿ. 19 ತುಂಬಾ ವೈಬ್ರೇಷನ್ ನಂಬರ್ಸ್. ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದಂಥ ಇಂದಿರಾ ಗಾಂಧಿ ಅವರು 19ನೇ ತಾರೀಕು ಹೊರಟಿದ್ರು. 19ನೇ ತಾರೀಕಲ್ಲಿ ಸಾಫ್ಟ್ವೇರ್ ಕಂಪ್ನಿ ತುಂಬಾ ಫೇಮಸ್, ಅವರ ವೈಫ್ ನಂಬರ್ 19 ಇರುತ್ತೆ. ಈ 19ನೇ ತಾರೀಕಿಗೆ ಒಂದು ಸಿಗರೇಟ್ ತುಂಬಾ ಇರುತ್ತೆ. ಮತ್ತೆ 19ನೇ ತಾರೀಕು ಅವರು ಡ್ರಿಂಕ್ಸಿಗೆ ಅಡಿಕ್ಟ್ ಆಗ್ತಾರೆ. ಡ್ರಗ್ಸಿಗೆ ಅಧಿದೇವತೆ ಒಬ್ಬರು ತುಂಬಾ ಕೋಟ್ಯಾಧೀಶಪುರ ಆಗಿದ್ರು. ಅವ್ರ ಮಗಳು ಚಳಿ ಅಂದಾಗ ಎಷ್ಟೋ ಕೋಟಿನ ಬೆಂಕಿಗೆ ಹಾಕಿ ಸುಟ್ಟಿದ್ರು. ಅಂದರೆ ಅಮೇರಿಕಾದಲ್ಲಿ ಅವರು ಕೂಡ 19ನೇ ತಾರೀಕು ಈ ಒಂದು ಡ್ರಗ್ಸ್ ಬಿಗ್ನೆಸ್ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿ. ಹಾಗಾಗಿ ಇವರು ಡ್ರಗ್ಸಿಗೆ ಸಿಗರೇಟ್ಗೆ ಅಡಿಕ್ಟ್ ಆಗಬಾರ್ದು. ಈ 3ಕ್ಕೆ ಅಡಿಕ್ಟ್ ಆಗಲ್ಲ. ಇದು ಅಡಿಕ್ಟ್ ಮಾಡುತ್ತೆ ಈ ನಂಬರು ಜಾಸ್ತಿ. ಅಂದರೆ ಎಲ್ಲದು ಏನಾಗುತ್ತೆ ಅಂತ ನಾನು ಅಂತ ಇದು ಫಸ್ಟ್ ಮಾಡುತ್ತೆ ಈ ನಂಬರ್ಗಿರೋ ತಾಕತ್ತದು. ಹಾಗಾಗಿ ಇವ್ರ ಪೋರ್ಟ್ಸ್ಗೆ ತುಂಬ ಅದ್ಭುತವಾದ ನಂಬರ್ಸ್. ನೋಡೋಕ್ಕೆ ಯಾವಾಗಲೂ ಹೆಂಗಾಗಿರ್ತಾರೆ, ರಿಚ್ ಆಗಿರ್ತಾರೆ ಈ ನಂಬರ್. ಈ 19ನೇ ತಾರೀಕಲ್ಲಿಗೆ ಹುಟ್ಟೋರಿಗೆ ಸಕ್ಕಾಬಟ್ಟೆ ಲಕ್ ಜಾಸ್ತಿ. ಆಮೇಲೆ ನಾನು ಅನ್ನೋ ಅಹಂ ಜಾಸ್ತಿ ಇರುತ್ತೆ. ನಾನು ಅನ್ನೋ ಅಹಂ ಇರುತ್ತೆ, ತುಂಬ ಅಹಂ ಇರುತ್ತೆ. ಹಾಗಾಗಿ ಕೋಪದಲ್ಲಿ ತುಂಬ ಜಾಸ್ತಿ ಇರುತ್ತೆ. ಒಂದು ರಿಕ್ಕಿ ಪಾಂಟಿಂಗ್ 19ನೇ ತಾರೀಕು. ರಿಕ್ಕಿ ಪಾಂಟಿಂಗ್ ಅಷ್ಟು ಒಳ್ಳೆ ಪ್ಲೇಯರ್. 2 ಸರಿ ಕುಡಿದು ಗಲಾಟೆ ಮಾಡಿ ದೊಡ್ಡ ಗಲಾಟೆ ಆಯ್ತು. ಇಂಡಿಯಾದಲ್ಲೂ ಆಗಿತ್ತು, ಆಸ್ಟ್ರೇಲಿಯಾದಲ್ಲೂ ಆಗಿತ್ತು. ಕುಡಿದು ಗಲಾಟೆ ಮಾಡ್ಕಿದ್ದು ಹೆಣ್ಮಕ್ಳಿಗೆಲ್ಲ. ಇದು ಡ್ರಿಂಕ್ಸ್ನ ಜಾಸ್ತಿ ಅಡಿಕ್ಟ್ ಮಾಡುತ್ತೆ. ನೀವು ಮಾಡ್ಕೋಬಾರ್ದು. 19ನೇ ತಾರೀಕುವರೆಗೆ ಡ್ರಿಂಕ್ಸ್ ಅಡಿಕ್ಟ್ ಆಗುತ್ತೆ, ಮಾಡಬಾರ್ದು. 19ನೇ ತಾರೀಕು ಗೌರ್ಮೆಂಟನ್ನು ಆಳುತ್ತೆ, ಅಂದರೆ ಅಧಿಕಾರವನ್ನು ಆಳುತ್ತೆ. ಅಧಿಕಾರದಲ್ಲಿ ದೊಡ್ಡ ಪೋಸ್ಟ್ ಕೂತ್ಕೊಂತೆ, ದೊಡ್ಡ ಸ್ಥಾನ. ಗೌರ್ಮೆಂಟ್ ಕೆಲಸ ಎಲ್ಲ ಬೇಗ ಸಿಗುತ್ತೆ. 19ಗೆ ಗೌರ್ಮೆಂಟ್ ಕೆಲಸಗಳು ಬೇಗ ಸಿಗುತ್ತೆ. ಮತ್ತೆ 19ಗಿರೋ ಒಂದು ತಾಕತ್ತದು. 19ನೇ ತಾರೀಕಲ್ಲಿ ಅವ್ರು ಓದಿಲ್ಲ ಅಂದ್ರೆ ಅವ್ರ ಮಕ್ಕಳು ಚೆನ್ನಾಗಿ ಓದ್ತಾರೆ. ಮತ್ತೆ ಈ 19 ಲವ್ ಮ್ಯಾರೇಜ್ ಆಗುತ್ತೆ. ಅಪ್ಪಿತಪ್ಪಿ ಅರೇಂಜ್ ಮ್ಯಾರೇಜ್ ಮದುವೆ ಆದ್ರೂ ಕೂಡ ಇನ್ನೊಂದು ಸಣ್ಣ ಲವ್ ಇದ್ದೇ ಇರುತ್ತೆ ಹಿಂದ್ಗಡೆ. ಖಂಡಿತಲೂ ಕೂಡ ಬಾಗ್ಲಂತ ದೊಡ್ಡದಲ್ಲಿ ಸಪ್ತಪದಿ ತೊಗೊಂಡು ಬಂದ್ರು ಕೂಡ ಕಿಟಕಿ ಕಂಡಿಲ್ಲಿ ಇನ್ನೊಂದು ಬಗ್ಗೆ ನೋಡುತ್ತೆ ಈ ನಂಬರ್ ಅಂತ. ಲವ್ ಇನ್ನ ನಂಬರ್ ಅಂತ ಹೇಳುತ್ತೆ. ಹಾಗಾಗಿ ಇರಕ್ಕಾಗಲ್ಲ. ತುಂಬಾ ಯಾವಾಗಲೂ ಕೂಡ ತುಂಬಾ ಅವ್ರು ಅತಿ ಹೆಚ್ಚು ಪ್ರೀತಿ ಮಾಡ್ಬೇಕು. ಕಮ್ಮಿ ಆಯ್ತು ಹಿಂದ್ಗಡೆ ಈ ಕಿಟಕಿನೂ ಕೂಡ ಇರುತ್ತೆ. 100% ಹೆಂಗೆ ಮನೇಲಿ ದೊಡ್ಡ ಬಾಗಿಲು ಇದ್ರು ಕೂಡ ಕಿಟಕಿ ಇರುತ್ತೆ, ಹಾಗೇನೆ ಮನಸ್ಸು ಬಾಗಿಲು ತರ ಇದ್ರು ಕೂಡ ಕೊನೆಗೆ ಮನೆ ಒಳಗಡೆ ಬಂದ್ರೆ ಕಿಟಕಿ ತರ ಮನಸ್ಸು ಇರುತ್ತೆ. ಹಾಗಾಗಿ ಲವ್ ಅಲ್ಲಿ ತುಂಬಾ ಬೀಳುತ್ತೆ. ಹಾಗಾಗಿ ಇವ್ರನ್ನ ಅತಿ ಹೆಚ್ಚು ಸಖತ್ ಎನರ್ಜಿ ಇರುವಂತ ಡೇಟಾ ಬರ್ತಿದೆ. ತುಂಬಾ ಎನರ್ಜಿ ಇರುತ್ತೆ. ಆ ಎನರ್ಜಿನ ಹೆಣ್ಮಕ್ಳಾಗಿದ್ರೆ ಗಂಡು ಮಕ್ಳು ಆ ಎನರ್ಜಿನ ಕಾಪಾಡೋಂಥ ಆಪೋಸಿಟ್ ಇರಬೇಕು. 100% ಬಹಳ ವಿಶೇಷ. ಇವರಿಗೆ ತುಂಬಾ ಮಂಡಿ ನೋವುಗಳು ತುಂಬಾ ಬೇಗ ಬರುತ್ತೆ. ಮತ್ತೆ ಹಾರ್ಟ್ಗೆ ಸಂಬಂಧಪಟ್ಟಂತ ಸಂಬಂಧಗಳು, ಕಾಯಿಲೆಗಳು ಬರುತ್ತೆ. ಹಾಗಾಗಿ ಇವ್ರು ನೀರು ಅತಿ ಹೆಚ್ಚು ಕುಡಿತಾ ಹೋಗ್ಬೇಕಾಗತ್ತೆ. ಹಾಗಾಗಿನೇ ಮತ್ತೆ ಇವ್ರು ಸಖತ್ ಸ್ಟೈಲಿಶ್ ಜಾಸ್ತಿ ಆಗ್ತಾರೆ. ಯಾಕಂದ್ರೆ ಬ್ಯೂಟಿ ಅಧಿದೇವತೆ ಆಗ್ತಾರೆ ಈ ನಂಬರ್ಸ್ ಅಲ್ಲಿ. ಸಿಕ್ಕಾಪಟ್ಟೆ ರಿಚ್ ಪೀಪಲ್ಸ್ ನಂಬರ್ ಆಗುತ್ತೆ. ಇವ್ರಿಗೆ ಇಷ್ಟವಾದ ದೇವರು ಸೂರ್ಯಗ್ರಹನ ಆರಾಧಿಸ್ಬೇಕು. ಸೂರ್ಯನ ಎಷ್ಟು ಆರಾಧಿಸ್ತಾರೆ ಅಷ್ಟು ಒಳ್ಳೇದು. ಅದೇ ರೀತಿ ಇವ್ರಿಗೆ ಇಷ್ಟವಾಗಂತ ನಂಬರ್ಸ್ 1, 10, 19 ತುಂಬಾ ರಾಜಯೋಗ. ನಂಬರ್ 28 ಓಕೆ. 19ನೇ ತಾರೀಕು ಹುಟ್ಟಿದವ್ರಿಗೆಲ್ಲ ಈ ನಂಬರ್ಗಳು ಅದೃಷ್ಟದ ನಂಬರ್ಗಳು. ಇವತ್ತೆಲ್ಲ ತುಂಬಾ ಒಳ್ಳೆತ್ತೆ. 2, 11, 20, 29 50-50 ಇರುತ್ತೆ. ಈ 19ನೇ ತಾರೀಕವ್ರು 2ನೇ ತಾರೀಕವ್ರನ್ನ ಯಾರನ್ನಾರು ಮದುವೆ ಮಾಡ್ಕಿದ್ರೆ ಅತ್ತೆ ಮಾವನ ಜೊತೆ ದೂರ ಆಗ್ಬಿಡ್ತಾರೆ, ಬೇಗ ದೂರ ಆಗ್ತಾರೆ. ಅವ್ರಿಬ್ರು ತುಂಬಾ ಚೆನ್ನಾಗಿರ್ತಾರೆ. ಮತ್ತೆ 3, 12, 21, 30 ತುಂಬಾ ರಾಜಯೋಗ ನಂಬರ್ನ ತಂದು ಕೊಡುತ್ತೆ. ಮತ್ತೆ ಈ ಡೇಟಲ್ಲಿ ಹುಟ್ಟೋರಿಗೆ ತುಂಬಾ ಸೆಕೆಂಡ್ ಇನ್ನಿಂಗ್ಸ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತಾರೆ. ಫಸ್ಟ್ ಇನ್ನಿಂಗ್ಸ್ಗಿಂತಲೂ ಸೆಕೆಂಡ್ ಇನ್ನಿಂಗ್ಸ್ ತುಂಬಾ ರಾಜಯೋಗವನ್ನು ತಂದು ಕೊಡುತ್ತೆ. ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಅಂತ ಕ್ರಿಕೆಟಲ್ಲಿ ಇರೋದು ಮುಖ್ಯ ಅಲ್ಲ. ಈ ಮದುವೆ ಆದ್ಮೇಲೂ ಕೂಡ ಒಂದು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾರೆ. ಒಂದು ಫ್ರೆಂಡ್ಶಿಪ್ ಯಾರು ಬುದ್ಧಿ ಹೇಳಿದ್ರೆ ಅವ್ರು ಸಖತ್ ರಿಚ್ ಪೀಪಲ್ಸ್ ಆಗ್ತಾರೆ. ಇವ್ರಿಗೆ ವಿಪರೀತ ರಾಜಯೋಗದ ನಂಬರ್ಸ್ 3, 12, 21, 30 ತುಂಬಾ ರಾಜಯೋಗನ ಕೊಡುತ್ತೆ. 4, 13, 22, 31 ಇನ್ನೂ ರಾಜಯೋಗನ ಕೊಡುತ್ತೆ. ತುಂಬಾ ವೈಬ್ರೇಷನ್. 5, 14, 23 ಬಿಗ್ನೆಸ್ ಮಾಡಕ್ಕೆ ಅದ್ಭುತವಾದ ನಂಬರ್ಸ್. ಬಿಗ್ನೆಸ್ ಮಾಡಕ್ಕೆ ತುಂಬಾ ದೊಡ್ಡ ನಂಬರ್ ಆಗುತ್ತೆ. 6 ತುಂಬಾ ಕಂಟ್ರೋಲ್ ಮಾಡೋಕೆ. 6, 15, 24 ತುಂಬಾ ಕಂಟ್ರೋಲ್ ಮಾಡಿ ಈ ನಂಬರ್ ಅಲ್ಲಿ ತುಂಬಾ ಒಳ್ಳೇದಾಗುತ್ತೆ. 7, 16, 25 ವಿಪರೀತ ರಾಜಯೋಗದ ನಂಬರ್ಸ್.
1ಕ್ಕೂ 7ಕ್ಕೂ ತುಂಬಾ ಲಕ್ ಜಾಸ್ತಿ. ಯಾವಾಗಲೂ ಕೂಡ ನೋಡಿ, ಧೋನಿ 7ನೇ ತಾರೀಕು, ಅವ್ರ ಹೆಂಡತಿ 19ನೇ ತಾರೀಕು, ಅವ್ರ ಮದುವೆ ಆದ್ಮೇಲೆ ತುಂಬಾ ಕಪ್ಪನ್ನ ಗೆದ್ರು, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಹಾಗಾಗಿ 19ನೇ ತಾರೀಕಲ್ಲಿ ಹೆಣ್ಮಕ್ಳು ಊಟಕ್ಕೆ ಪುಣ್ಯ ಮಾಡಿರ್ಬೇಕು. ಆದರೆ ಕುಡಿಯೋ ಒಂದು ಬುದ್ಧಿ ಕಲಿಬಾರ್ದು. ಡ್ರಿಂಕ್ಸ್ ಪಾರ್ಟಿ, ಇವಾಗ ಕಿಟ್ಟಿ ಪಾರ್ಟಿ, ಆ ಪಾರ್ಟಿ ಅಂತ ಹೋಗ್ಬಿಟ್ಟು ಖಂಡಿತ ಕೂಡ ಆಮೇಲೆ ನಿಮ್ಮನೆ ಪಾರ್ಟಿನೇ ಇಲ್ದಂಗೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಇದು ತುಂಬ ವೆರಿ ಡೇಂಜರ್ ನಂಬರ್ಸ್. 8, 17, 26 ಇವ್ರೇನಾದ್ರು ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫಲ್ಲಿ ತುಂಬ ಡಿಸ್ಟರ್ಬ್ನ ಕಾಣ್ತೀರ 100%. ಅದನ್ನು ಅವಾಯ್ಡ್ ಮಾಡಿ, ಆ ಡೇಟಲ್ಲಿ ಏನು ಕೆಲಸ ಮಾಡಿದ್ರೆ. ಅದಾದಮೇಲೆ 9, 18, 27 ಮುಟ್ಟಿದ್ದೆಲ್ಲ ರಾಜಯೋಗನ ಕೊಡುತ್ತೆ. ಈ ಡೇಟ್ವರೆಗೆ ಲಕ್ಕಿ ಡೇಟ್ಗಳ ಬಗ್ಗೆ ತಿಳಿದೀನಿ. ಇವತ್ತು ಹುಟ್ಟಿರೋದು ಡೇಟು 1 and 3 ಕಾಂಬಿನೇಷನ್ಗೆ ದಿ ಬೆಸ್ಟ್. ನಿಮ್ಮ ಲೈಫಲ್ಲಿ ಸಾಯೋವರೆಗೂ ನಾವು ಎಷ್ಟು ಜನ್ಮ ಎತ್ತಿದ್ರು ಕೂಡ 1 and 3 ಕಾಂಬಿನೇಷನ್ಗೆ ತುಂಬ ಲಕ್ಕಿ ನಂಬರ್ಸು. 1, 4, 3, 9 ತುಂಬ ಲಕ್ಕಿ ನಂಬರ್. 1, 4, 3 ಅಂದರೆ ಒಂದಂದರೆ ಒಂದಲ್ಲ, 28, 19, 37, 46, 55 ಇವೆಲ್ಲವೂ ಕೂಡ ಒಂದೇ ನಂಬರ್ ಆಗುತ್ತೆ. ಅದೇ ಥರ 3 ಅನ್ನೋ ನಂಬರ್ಸು 3, 12, 21, 30, 39 ಎಲ್ಲ 3 ಆಗುತ್ತೆ. 4 ಅನ್ನೋ ನಂಬರ್ 4, 13, 22, 31, 40 ಕೂಡ ಆಗುತ್ತೆ. ಅದೇ ಥರ 9 ಅನ್ನೋ ನಂಬರ್ಸ್, ಯಾವ 9 ಟೋಟಲ್ 9 ಅನ್ನೋ ನಂಬರ್ಸ್, ಈ ಥರ ಟೋಟಲ್ ನಂಬರ್, ವೆಹಿಕಲ್ ನಂಬರ್, ಗಾಡಿ ನಂಬರ್, ಅಕೌಂಟ್ ನಂಬರ್, ಇದನ್ನು ಅತಿ ಹೆಚ್ಚು ಫಾಲೋ ಮಾಡಿ. ನೀವು 8 ಪಕ್ಕ 1 ಅತಿ ಹೆಚ್ಚು ಫಾಲೋ ಮಾಡಿ ನಿಮ್ಮ ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ. 8 ಪಕ್ಕ 1 ಫಾಲೋ ಮಾಡಬೇಡಿ. ಆ ನಂಬರ್ ಬಿಟ್ಟು ಚೇಂಜ್ ಮಾಡಿ, ನಿಮ್ಮ ಲಕ್ ತುಂಬ ಚೇಂಜಸ್ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಗುರೂಜಿ ಅವರು ಎಷ್ಟು ವಿವರವಾಗಿ ಈ ಒಂದು 19 ಸಂಖ್ಯೆಗೆ ಯಾವೆಲ್ಲ ಅದೃಷ್ಟ ಸಂಖ್ಯೆಗಳಾಗತ್ತೆ ಅಂತ ಹೇಳಿದ್ರು. ವೀಕ್ಷಕರೇ, ಗುರೂಜಿ ಅವರು ಹೇಳಬೇಕಾದ್ರೆ ಎಲ್ಲರೂ ಒಂದು ಪುಸ್ತಕ ಪೆನ್ನಲ್ಲಿ ಹೇಳುವಂತ ಎಲ್ಲ ಲಕ್ಕಿ ನಂಬರ್ಸ್ನ, ಲಕ್ಕಿ ಬಣ್ಣಗಳ ಬಗ್ಗೆ ನೋಟ್ ಮಾಡ್ಕೊಳ್ಳಿ, ಅದನ್ನ ನೀವು ಅಳವಡಿಸ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಗುರೂಜಿ, ಇವತ್ತಿನ ಅದೃಷ್ಟದ ಬಣ್ಣ ಅಂದ್ರೆ ಯಾವುದು? ಇವತ್ತು ಗುರುವಾರ ಆಗಿರೋದ್ರಿಂದ ಯಾವ ಒಂದು ಬಣ್ಣ ಅದೃಷ್ಟಕರವಾಗಿರುತ್ತೆ? ತುಂಬಾ ಅದೃಷ್ಟದ ಬಣ್ಣ, ಇವ್ರ ಮನೆ ಹತ್ರ ಎಲ್ಲರೂ ಹಳ್ಳಿ ಮರ ಇದ್ರೆ ತುಂಬಾ ರಾಜಯೋಗ ಬರುತ್ತೆ. ಅದೃಷ್ಟ ಹಳ್ಳಿ ಮರ. ಅದೇ ರೀತಿ ಇವ್ರಿಗೆ ಸಿಕ್ಕಾಪಟ್ಟೆ ರಾಜಯೋಗದ ಅಂದ್ರೆ ಒಂದು ದುರ್ಗಿ ಬಣ್ಣ, ಬಹಳ ವಿಶೇಷ. ಒಂಥರ ಆರೆಂಜು ಕುಂಕುಮ 2 ಮಿಕ್ಸರ್ ಒಂದು ಬಣ್ಣ ಬರುತ್ತೆ. ಆರೆಂಜನ್ನು ಮತ್ತೆ ಕುಂಕುಮ 2 ಮಿಕ್ಸರ್ ಒಂದು ಬಣ್ಣ ಬರುತ್ತೆ. ಆ ದುರ್ಗಿ ಬಣ್ಣ ತುಂಬಾ ಲಕ್ಕನ್ನು ತಂದು ಕೊಡುತ್ತೆ. ದುರ್ಗಿ ಅಂದ್ರೆ ಚೆಂಡುವಿನೇ ಹೇಳುತ್ತೆ 100%. ಅದಾದ್ಮೇಲೆ ಇವ್ರಿಗೆ ಆರೆಂಜ್ ತುಂಬಾ ರಾಜಯೋಗ ತಂದು ಕೊಡುತ್ತೆ. ಮತ್ತೆ ಗ್ರೀನ್ ತುಂಬಾ ಲಕ್ ತಂದು ಕೊಡುತ್ತೆ, ಗ್ರೀನ್ ಬಣ್ಣ. ಅದಾದ್ಮೇಲೆ ಯೆಲ್ಲೋ ಕಲರ್ ತುಂಬಾ ಲಕ್ ತಂದು ಕೊಡುತ್ತೆ, ರೆಡ್ ತುಂಬಾ ಲಕ್ ತಂದು ಕೊಡುತ್ತೆ. ಬ್ಲಾಕ್ ಡೆಡ್ ಆಪೋಸಿಟ್, ಬ್ಲಾಕ್ ಅನ್ನು ಅವಾಯ್ಡ್ ಮಾಡೋಷ್ಟು ತುಂಬಾ ಒಳ್ಳೇದು. ಇವರಿಗೆ ಒಂದು ಅದ್ಭುತವಾದ ಬಣ್ಣವನ್ನ ನಿಮ್ಮ ಬೆಡ್ರೂಮಲ್ಲಿ ಯಾವಾಗಲೂ ಎವರ್ಗ್ರೀನ್ ಯೂಸ್ ಮಾಡಬೇಕು ಅಂತ ಅನ್ಕಂದ್ರೆ, ನೀವು ಆರೆಂಜು ಮತ್ತೆ ಯೆಲ್ಲೋನ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ರೆ ಬಣ್ಣದ ಬಣ್ಣೆ ಗೋಡೆ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಹೆವಿ ಲಕ್ ತಂದು ಕೊಡುತ್ತೆ. ವೀಕ್ಷಕರೇ, ಗುರೂಜಿ ಹೇಳ್ತಾ ಇದ್ದಾರೆ ಇವತ್ತು 19ನೇ ತಾರೀಕು ಅವ್ರಿಗೆ ಆರೆಂಜ್ ಕಲರ್ ಬಣ್ಣ ಅಥವಾ ಆರೆಂಜ್ ಮತ್ತೆ ಹಳದಿನ ಮಿಕ್ಸ್ ಮಾಡಿ ಅದನ್ನ ನಿಮ್ಮ ಬೆಡ್ರೂಮ್ ಅಲ್ಲಿ ಅಲ್ಲೆಲ್ಲ ಬಳಸೋದ್ರಿಂದ ಒಳ್ಳೇದಾಗತ್ತೆ ಅಂತ. ಗುರೂಜಿ, ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಬಹಳಷ್ಟು ಜನ ಯಾರು ಖುಷಿಯಾಗಿಲ್ಲ, ನೆಮ್ಮದಿಯಾಗಿಲ್ಲ, ಡಿಪ್ರೆಷನ್ ಅಲ್ಲಿ ಅಂತ ಹೇಳ್ತಾ ಇರ್ತಾರೆ. ಈ ತರದವ್ರಿಗೆ ಯಾವ್ದಾದ್ರು ಒಂದು ನಂಬರ್ ಇದೆಯಾ? ಅದನ್ನ ಬರ್ಕೊಳ್ಳೋದ್ರಿಂದ ಅವರು ಈ ಡಿಪ್ರೆಷನ್ ಇಂದ, ಬೇಜಾರಿಂದ ಹೊರಗೆ ಬರುವಂತದ್ದು? ನೋಡಿ, ಒಬ್ಬೊಬ್ಬರು ಡೇಟ್ ಆಫ್ ಬರ್ತ್, ಈ ಡೇಟ್ ಅವ್ರಿಗೆ ನಾನು ತುಂಬಾ ಅಬ್ಸರ್ವ್ ಮಾಡಿರೋ ಪ್ರಕಾರ ಇವ್ರಿಗೆ ಯಾವಾಗಲೂ ಇವ್ರಿಗೆ ಮಾತ್ರ ಅತಿ ಹೆಚ್ಚು 3 ಬರೀಬೇಕು. 39, 39, 39 ಬರೋಷ್ಟು ಲಕ್ ಜಾಸ್ತಿ ಇರುತ್ತೆ. 3ಗೂ ಮತ್ತೆ 9ಗೂ ತುಂಬಾ ರಾಜಯೋಗನ ಕೊಡುತ್ತೆ. ಈ ನಂಬರ್ನ ಎಷ್ಟು ಯೂಸ್ ಮಾಡ್ತಾರೋ ಅವ್ರು ಆ ರಾಜಯೋಗವನ್ನ ಪಡ್ಕೊತಾರೆ. ಆ ನಂಬರ್ಗೂ 3ಗೂ 9ಗೂ ಇರೋ ರಿಪೀಟ್ ಮಾಡೋಷ್ಟು ಎಷ್ಟು ರಿಪೀಟ್ ಮಾಡ್ತಿರ್ತಾರೋ ಅಷ್ಟು ಲಕ್ ಬರ್ತಾ ಹೋಗುತ್ತೆ. ಇವಾಗ ಯಾಕಂದ್ರೆ ತುಂಬಾ ಜನ ರಾಮ ರಾಮ ಅಂತ ಬರೀತಾರೆ, ಕೃಷ್ಣ ಕೃಷ್ಣ ಅಂತ ಬರೀತಾರೆ, ಲಕ್ಷ್ಮಿ ಲಕ್ಷ್ಮಿ ಅಂತ ಬರೀತಾರೆ. ನೀವು 3, 9 ಬರೆಯೋದ್ರಿಂದ ಏನಾದ್ರು ಗೊತ್ತಾ? 9 ಬರೆಯೋದ್ರಿಂದ ನಿಮಗೆ ಭೂಮಿ ವಿಚಾರಗಳನ್ನ ಸಕ್ಸಸ್ ಕೊಡುತ್ತೆ, ಮತ್ತೆ ನಿಮ್ಗೆ ಎನರ್ಜಿ ರೇಂಜ್ ಮಾಡ್ಕೊಡುತ್ತೆ. 3 ಬರೆಯೋದ್ರಿಂದ ನಿಮಗೆ ತಾಳ್ಮೆ ಬರೀತೈತಿ. ಇವಾಗ ಯಾವುದೇ ಒಂದು ಮನೇಲಿ ಕೂಡ ಓಮ್ ಅಂತ ಬರೀಬೇಕಾದ್ರೆ ಫಸ್ಟ್ 3ನೇ ಬರೀತಾರೆ. ಯಾರಿಗೂ ಗೊತ್ತಿಲ್ಲದಲ್ಲೇ ಬರೀತಾ ಇರ್ತಾರೆ. ನಾವು ಹಂಗಂತೀವಿ. 3 ಬರ್ದಾದ್ಮೇಲೆ ಮತ್ತೆ ಹಿಂಗೆ ಬರೀತಾರೆ. 3ನ ಫಸ್ಟ್ ಬರೀತಾರೆ. 3 ನೀವು ಡೈರೆಕ್ಟ್ 3 ಬರ್ರಿ, ಸೂಪರ್ ಲಕ್ಕನ್ನು ತಂದು ಕೊಡುತ್ತೆ. 100% ಹೆವಿ ರಾಜಯೋಗನ ಕೊಡುತ್ತೆ. ವೀಕ್ಷಕರೇ, 3 ಮತ್ತೆ 9 ನಂಬರ್ ಬಳಸೋದ್ರಿಂದ ನಮ್ಮ ನೋವಿಂದ, ನಮ್ಮ ಡಿಪ್ರೆಷನ್ ಇಂದ ಆಚೆ ಬರ್ತೀವಿ ಅಂತ ಗುರುಗಳು ಹೇಳಿದ್ದಾರೆ. ಇದನ್ನೆಲ್ಲರೂ ಬಳಸಿ, ಒಳ್ಳೇದಾಗತ್ತೆ. ಗುರೂಜಿ, ನಮ್ಮ ಇವತ್ತಿನ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮ್ಯಾಮ್, ಹೇಳಿ. ಮೇಡಮ್ ನಮಸ್ತೆ, ನಿಮ್ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಲ್ಲೇ ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು. ನಿಮ್ ಹೆಸರು? ಗಾಯತ್ರಿ ಅಂತ. ಗಾಯತ್ರಿ ಅವರೇ, ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ, ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ನನ್ನ ಮಗನ ಡೇಟ್ ಆಫ್ ಬರ್ತ್ ಬಂದು 7/9/2015 ಹುಟ್ಟಿರೋದು. 7/9/2015 ಅಲ್ವಾ? ಓಕೆ, ಟೈಮಿಂಗ್ಸ್ ಏನು ಗಾಯತ್ರಿ ಅವರೇ? ಟೈಮಿಂಗ್ಸ್ ಸೋಮವಾರ 11:15 ಹುಟ್ಟಿರೋದು. 11:15 ಸೋಮವಾರ. ಬೆಳಗ್ಗೆನಾ ರಾತ್ರಿನಾ? ಬೆಳಗ್ಗೆ. ನೋಡಿ, ಆರಿದ್ರ ನಕ್ಷತ್ರ, ಮಿಥುನ ರಾಶಿ, ಕರೆಕ್ಟಾ? ಹೌದು, ಕರೆಕ್ಟ್. ಈ ವರ್ಷ ಏನು ಬಿದ್ದಿದ್ದೇನು ಏಟ್ ಮಾಡ್ಕೊಂಡಿಲ್ವಾ ನಿಮ್ಮ ಮಗ? ಬಿದ್ದು ಸ್ವಲ್ಪ ಹಣೆ ಚೇಟ್ ಆಗಿತ್ತು ಅವನ್ಗೆ.
ಅದನ್ನ ಹೇಳ್ತಾ ಇದ್ದೆ ಗ್ರಹ ಈ ವರ್ಷದಲ್ಲಿ ಈ ತರ ಆಗಿರ್ಬೇಕು ಅಂತ. ಹಾಗಾಗಿ ತುಂಬಾ ಅಟವಾದಿ ಅಂತ ಹೇಳುತ್ತೆ ಲಗ್ನದಲ್ಲಿ. ಅಂದ್ರೆ ಎಲ್ಲ ಮೋಡಿ, ಎಲ್ಲ ನನಗೆ ಗೊತ್ತು ಅನ್ನೋ ತರ ಸ್ಲೋ ಮಾಡ್ತಾನೆ ಲೈಫಲ್ಲಿ, ಹೇಳಿದ ತಕ್ಷಣ ರಪ್ಪನ್ ಮಾಡಲ್ಲ ಅಂತ ಹೇಳುತ್ತೆ. ಆ ತರ ಮಾಡ್ತಾರಾ? ಹೌದೌದು, ಅವನು ಎಲ್ಲದು ಅದ್ರಲ್ಲೆಲ್ಲ ಇದ್ದಾನೆ. ಹೌದೌದು. ಆಮೇಲೆ ನಿಮಗೆ 4ನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾನೆ. ಹಾಗಾಗಿ ನೀವು 4ನೇ ಮನೆ ಲಗ್ನದಲ್ಲಿರೋದ್ರಿಂದ ನೀವು ತುಂಬಾ ಪ್ರೀತಿ ಮಾಡ್ತೀರಾ, ತುಂಬಾ ಬೈತೀರಾ. ಮತ್ತೆ ನೀವು ಬೇರೆ ಕ್ಯಾಸ್ಟ್ ಏನಾದ್ರು ಮದುವೆ ಆಗಿದ್ದೀರಾ? ನೀವು ಅವ್ರ ತಾಯಿನಾ? ಗಾಯತ್ರಿ ಅವರೇ, ಗಾಯತ್ರಿ ಅವರೇ, ನಿಮ್ದು ಇಂಟರ್ ಕಾಸ್ಟ್ ಮ್ಯಾರೇಜಾ ಅಂತ ಕೇಳ್ತಾ ಇದ್ದಾರೆ ಗುರುಜಿ ಅವರು. ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನೋಡಿ ಗಾಯತ್ರಿ ಅನ್ನೋ ಹೆಸರಿರುತ್ತೆ. ಗುರುಜಿ ಅವರೇ, ಅವರ ಒಂದು ಕರೆ ಕಟ್ಟಾಗಿದೆ, ಆದ್ರೆ ಅವರ ಪ್ರಶ್ನೆಗೆ ಪರಿಹಾರವಂತ ಕೊಡ್ತೀನಿ ನೋಡಿ. ಇವ್ರ ಮಗನಿಗೆ 5ನೇ ಮನೇಲಿ ಕೇತು ಗ್ರಹ ಇದ್ದಾನೆ. 5ನೇ ಮನೇಲಿ ಕೇತು ಇದ್ರೆ ಎಲ್ಲರೂ ಬೇರೆ ದೇಶದಲ್ಲಿ ಓದಬೇಕು ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ 4ನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ 100% ಕುಜ ಲಗ್ನಾಧಿಪತಿ ನೀಚನಾಗಿ ಶುಕ್ರನ ಜೊತೆ ಇದ್ದಾಗ ತಾಯಿ ಅಂದ್ರೆ ಧರ್ಮ ಬಿಟ್ಟು ಧರ್ಮವನ್ನು ಮದುವೆ ಆಗಿ ಮಗು ಆಗ್ಬೇಕು ಅನ್ನೋ ಒಂದು ಕ್ವಾಲಿಟಿನ ಕೊಡುತ್ತಿದ್ದು 100%. ಇಲ್ಲ ಅವ್ರು ಮಾಡಿದಂಥ ಪುಣ್ಯದ ಪೂಜೆಯಿಂದ ಸೇಮ್ ಕೂಡ ಆಗ್ಬೋದು 100%. ಪೂಜೆ ಫಲ, ತಪಸ್ಸಿನ ಫಲ, ತಾಯಿ ಭಕ್ತಿನೂ ಕೂಡ ಇರುತ್ತೆ. ಅದು ಬಂದಾಗ ಇಲ್ಲಿ 9ನೇ ಮನೆ ಅಧಿಪತಿ 8ನೇ ಮನೇಲಿದ್ದಾನೆ. ಇದು ಪಕ್ಕ ಹೇಳುತ್ತೆ. ಇದೊಂದು ತಂದೆಗೆ ಸ್ವಲ್ಪ ಜರುగు ಕೊಡಿತೆ. ಇವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತೇಳಿ ಸೂರ್ಯ ಗುರು ಇದ್ರೆ 100% ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಇವ್ ಮಗುನ ಸುಮ್ಮನೆ ಓದಿಸಿ ಸಾಕು ಗೌರ್ಮೆಂಟ್ ಪದವಿನ ಪಡ್ಕೋತಾರೆ. 11ನೇ ಮನೆಯಲ್ಲಿ ರಾಹು ಜೊತೆಗೆ ಬುಧ ಇದ್ದಾನೆ. ಬುಧವನ್ನ ರಾಹು ಕೆಡಿಸ್ತಾನೆ. ಸ್ವಲ್ಪ ಇವರು ರಾಹುಗೆ ಅತಿ ಹೆಚ್ಚು ರಾಹುಗಾಲದಲ್ಲಿ ದೇವಸ್ಥಾನಗಳನ್ನ ಅತಿ ಹೆಚ್ಚು ದರ್ಶನ ಮಾಡೋಷ್ಟು ಲಕ್ ಜಾಸ್ತಿ ಸಿಗುತ್ತೆ. ನಮ್ಮಲ್ಲೆಲ್ಲ ಆ ಥರ ರಾಹುಗಾಲದಲ್ಲಿ ಯಾವ ದೇವಸ್ಥಾನಗಳು ಸಿಗೋಲ್ಲ. ಅದರಲ್ಲಿ ತೆಗೆದ್ರೆ ಭಾಳ ಬೆಟರ್ ರಾಹುಗಾಲದಲ್ಲಿ. ಅದರಲ್ಲೂ ಕೂಡ ರಾಹುಗಾಲದಲ್ಲಿ ಭಾನುವಾರ ಎಲ್ಲ ತೆಗೆದ್ರೆ ಬನಶಂಕರಮ್ಮ ಒಂದು ತೆಗೆದಿದೆ, ಬೇರೆ ಟೆಂಪಲ್ಗಳು ತೆಗೆಯಲ್ಲ. ಇತ್ತೀಚೆಗೆ ಮಾಧ್ಯಮದಲ್ಲಿ ನಾವೆಲ್ಲ ಜ್ಯೋತಿಷ್ಯರು ತುಂಬ ಟೆಂಪಲ್ಗಳೆಲ್ಲ ಹೇಳಿ ಸಾಕಷ್ಟು ಎಲ್ಲ ಟೆಂಪಲ್ ಕೂಡ ಅಭಿವೃದ್ಧಿಯನ್ನು ಕಾಣ್ತದೆ. 2003ರಲ್ಲಿ ಇದೇ ಪಾಪ್ಯುಲೇಷನ್ ಇತ್ತು ಬೆಂಗಳೂರಲ್ಲಿ, ಎಲ್ಲ 2010ವರೆಗೂ ಇತ್ತು. ಅಲ್ಲಿ ಅವಾಗ ಎಲ್ಲ ದೇವಸ್ಥಾನ ಇವಾಗ ಯಾರು ಕೇಳೋರಿಲ್ಲ. ಇತ್ತೀಚೆಗೆ ನಾವು ಮಾಧ್ಯಮ ಲೋಕದಲ್ಲಿ ಬಂದು ಇಂಥ ಟೆಂಪಲ್ಗೆ ಹೋಗಿ ಈ ಥರ ಹೋಗಿ ಅಂದರೆ ಇವತ್ತು ಹಾಸನ ನಂಬಕ್ಕೆ ಕಾಲಿಡಕ್ಕೆ ಮುಂಚೆ ಹಾಸನ ನಂಬಗೆ ಯಾವ ಅಧಿಕಾರಿನೂ ಇರೋಲ್ಲ. ನಾವು ಹಾಸನದಲ್ಲಿ ಹುಟ್ಟಿರೋದ್ರಿಂದ ನೀವು ಯಾವಾಗಲಾರು ಹೋಗ್ಬರೋದು. ಇವಾಗ ಏನಾಗುತ್ತೆ ಅಂದರೆ ಹಾಸನದಲ್ಲೇ ದರ್ಶನ ಮಾಡೋಕ್ಕಲ್ಲ ಊರವರೆಲ್ಲ ಮಾಡ್ತಾರೆ. ಅಂದರೆ ಹಾಸನ ನಂಬಗೆ ಬಂದು ಹೋಗ್ತಾರೆ. ಅಂದರೆ ಗ್ರಾಮ ದೇವತೆ ಅದು ಹಾಸನಿಗೆ. ಹಾಸನದಲ್ಲಿ ಬಿಟ್ಟು ಒಂಥರ ಏನಾಗುತ್ತೆ ಅಂದರೆ ಎಲ್ಲರೂ ಶೋ ಥರ ನುಗ್ತಾರೆ 100%. ಅದು ಆ ಗ್ರಾಮ ದೇವತೆ. ಹಾಗಾಗಿನೇ ಮಾಧ್ಯಮ ಅಷ್ಟು ಫೇಮಸ್ ಆದ್ರಿಂದ ಅಷ್ಟು ಟೆಂಪಲ್ಗಳು ಇವತ್ತು ತುಂಬ ಎಲ್ಲವೂ ಸಾಕಷ್ಟು ಸಮೃದ್ಧಿಯಾಗಿದೆ. ಎಲ್ಲ ಟೆಂಪಲ್ ದೇವಸ್ಥಾನಗಳು ಕೂಡ ಅಭಿವೃದ್ಧಿ ಸಮೃದ್ಧಿ ಎಲ್ಲ ಇದ್ದಾವೆ. ಎಲ್ಲ ಸಣ್ಣ ದೇವಸ್ಥಾನ ಕೂಡ ಇವತ್ತು ಎಲ್ಲ ಮಠದವರು ಕೂಡ ಎಲ್ಲ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇದ್ದಾರೆ 100%. ಮೆಡಿಕಲ್ ಕಾಲೇಜ್ ನಡೆಸಬೇಕು ಅಂದರೆ ಎಷ್ಟು ದುಡ್ಡು, ಸರ್ಕಾರದ ಲಾಭವನ್ನು ಪಡ್ಕೊಂಡು ದೇವಸ್ಥಾನದ ಲಾಭ ಎಲ್ಲ ಸಿಗುತ್ತೆ. ಹಾಗಾಗಿ ದೇವಸ್ಥಾನ ಅತಿ ಹೆಚ್ಚು ಹೋಗೋದ್ರಿಂದ ಪುಣ್ಯನೂ ಸಿಗುತ್ತೆ 100%. ಇವತ್ತು ಎಲ್ಲರಿಗೂ ನಾನು ಇದನ್ನ ಹೇಳಿದಂತ ಫಾಲೋ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಜಾತಕ ಅದ್ಭುತವಾದ ಜಾತಕ ಅಂತ ಹೇಳುತ್ತೆ. ಗಾಯತ್ರಿ ಅವರೇ, ನಿಮ್ಮ ಮಗನ ಜಾತಕ ತುಂಬಾ ಅದ್ಭುತವಾದಂತ ಜಾತಕ ಅಂತ ಗುರುಜಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ರಾಹು ಕಾಲದಲ್ಲಿ ದೇವಸ್ಥಾನನ ಭೇಟಿ ಮಾಡಿ ಒಳ್ಳೇದಾಗತ್ತೆ. ಗುರುಜಿ, ನಮ್ಮ ಮತ್ತೊಬ್ಬ ಕಾಲರ್ ಕಾಯ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ ಮೇಡಮ್, ನನ್ನ ಹೆಸರು ಅರುಣ್ ಅಂತ, ಮೈಸೂರಿಂದ ಮಾತಾಡ್ತಿದ್ದೀನಿ ಮೇಡಮ್. ಅರುಣ್ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ, ಮಾತನಾಡಿ. ಅರುಣ್ ಸರ್ ನಮಸ್ತೆ ಸರ್. ಅರುಣ್ ಸರ್ ಹೇಗಿದ್ದೀರಾ? ನಾನ್ ಚೆನ್ನಾಗಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ನಾನು ಎಕ್ಸ್ಟ್ರಾರ್ಡಿನರಿ ಆಗಿದ್ದೀನಿ. ನಾವು ನಿಮ್ ಫ್ಯಾನ್ ಬಿಡಿ ಸರ್. ನಿಮ್ದು ಎನರ್ಜಿ ಲೆವೆಲ್ ನೋಡ್ತಾ ಇದ್ದಂಗೆ ನಮ್ಗೆ ನೀವು ಮಾಡಿರೋ ಎಲ್ಲಾ ಕಾರ್ಯಕ್ರಮನ ನಾನು ನೋಡಿದೀನಿ. ಮತ್ತೆ ನಿಮ್ಮ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡೋ ಲೈವ್ ಪ್ರೋಗ್ರಾಮ್ಸ್ ಅಲ್ಲಿ ನಂಗೆ ಬಹಳ ಇಷ್ಟ ಆಗುತ್ತೆ. ಬಟ್ ದ ವೇ ಯು ಟಾಕ್ ನಂಗೆ ಬಹಳ ಇಷ್ಟ ಆಗುತ್ತೆ. ಭಗವಂತ ಕೊಟ್ಟಿರೋ ವಾಯ್ಸ್, ಭಗವಂತ ಕೊಟ್ಟಿರೋ ಜ್ಞಾನ, ಭಗವಂತ ಕೊಟ್ಟಿರೋ ದೇಹ. ಹಾಗಾಗಿ ನಾನು ಭಗವಂತನಿಗೆ ಅಡಿಟ್ ಆಗಿದ್ದೀನಿ. ಎಲ್ಲವೂ ನನಗೆ ಅವನೇ, ನನ್ನ ಸೋತ್ರು ಅವನೇ, ಗೆದ್ರು ಅವನೇ. ನನ್ನಲ್ಲಿ ಒಂದೊಂದು ಮಾತು ಕೂಡ ಭಗವಂತ ನುಡಿಸೋದು ನಾನು ಕೆಲಸ ಮಾಡ್ತೇನೆ 100%. ಅದಿರೋ ನಂಬಿಕೆ. ನೀವು ಎಲ್ರಿಗೂ ಒಳ್ಳೆಯವ್ರಿಗೆ ಬೇರೆ ಎಲ್ರಿಗೂ ಹೆಲ್ಪ್ ಮಾಡ್ತಿರಲ್ಲ, ಅದೇ ದೊಡ್ಡದು ಸರ್. ಥ್ಯಾಂಕ್ ಯು ಸೋ ಮಚ್. ಅದು ಖುಷಿ ಆಗುತ್ತೆ ಎಲ್ರಿಗೂ ಹೆಲ್ಪ್ ಮಾಡ್ತಿದಾರಲ್ಲ. ಬಹಳ ಒಳ್ಳೆ ಅರುಣ್ ಸಾಗರ್ ಸರ್, ಒಳ್ಳೇದಾಗ್ಲಿ. ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ನಿಮ್ಮ ದೇವ್ರ ಸಕಲ ಸಂಪತ್ತು ಐಶ್ವರ್ಯ ಕೊಡ್ಲಿ. ಯಾವ್ದು ನಿಮ್ಮ ಡೇಟ್ ಆಫ್ ಬರ್ತ್ ಏನು, ಯಾರ ಬಗ್ಗೆ ಕೇಳ್ತೀರಾ ಅರುಣ್ ಅವರೇ? ಸರ್ ನಮ್ದು ಡೇಟ್ ಆಫ್ ಬರ್ತ್ 06/07/1983. 6ನೇ ತಾರೀಕಾ? ಹೌದು ಸರ್. ತಿಂಗಳು 7 ಸರ್, ಜುಲೈ ಮಂತ್. 7ನೇ ತಿಂಗಳು. ಇಯರ್ 93. ಟೈಮಿಂಗ್ಸ್ ಮಾರ್ನಿಂಗ್ 6 o'clock ಸರ್. 6:05. 6 ಗಂಟೆ 5 ನಿಮಿಷನಾ? ಬೆಳಗ್ಗೆ. ನಾನು ಹುಟ್ಟಿದ ಬೆಳಗ್ಗೆ ನಾನು 5 ಕೊಡ್ತೀನಿ, 6 ಕೊಟ್ಟಿದ್ರೆ ನಿಮ್ಮ ಬರ್ತ್ಡೇ ಡೇಟು. ಏನು ಅರುಣ್ ಅವರೇ, ಈ ವರ್ಷ 6 ಸರಿಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ನೀವು ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಸರ್. ತೊಂದರೆ ಇಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರ್ತದೆ, ಮತ್ತೆ ಫೈನಾನ್ಷಿಯಲ್ ಇಶ್ಯೂ ಅಂತ ತುಂಬಾ ಇದೆ ಸರ್. ನಿಮ್ಮ ಜಾತಕ ತುಂಬಾ ರಾಜಯೋಗನ ಕೊಡುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗಂತ ಯೋಗ ಜಾತಕ ಕೊಡುತ್ತೆ. ಮನೇಲಿ ಯಾರ್ಯಾರು ಇದ್ದೀರಾ? ಸರ್ ನಾನು, ನನ್ನ ವೈಫ್ ಮತ್ತೆ ನನಗೆ ಟ್ವಿನ್ಸ್ ಮಕ್ಕಳು ಸರ್. ಏನ್ ವಿಪರೀತ ರಾಜಯೋಗ. ನಿಮ್ ತಂದೆ ಸರ್? ಸರ್ ತಂದೆ ಇಲ್ಲ ಸರ್, ತಂದೆ ಎಕ್ಸ್ಪೈರ್ಡ್ ಆಗಿ ಒಂದು 8-10 ವರ್ಷನೇ ಆಗೋಯ್ತು. ಅದನ್ನ ಹೇಳ್ತಿದ್ದೆ, ಅದಕ್ಕೆ ಮನೇಲಿ ಯಾರಿದ್ರ ಅಂತ ಕೇಳಿದೆ. ಯಾಕಂದ್ರೆ 9ನೇ ಮನೇಲಿ ಶನಿ ಇದೆ, ತಂದೆನ ಕಳ್ಕೋಬೇಕು ಅಂತ ಹೇಳುತ್ತೆ. ಏನ್ ನಿಮ್ ಪ್ರಶ್ನೆ ಏನು ಅರುಣ್ ಅವರೇ?
ಸರ್ ಅದೇ ಸರ್, ಈಗ ಅಂದ್ರೆ ನನ್ಗೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲಾದ್ರೂ ನಾನು ಕೆಲಸ ತುಂಬಾ ಹಾರ್ಡ್ ಕೆಲಸ ಮಾಡ್ತೀನಿ, ವರ್ಕ್ ಮಾಡ್ತೀನಿ ಸರ್. ನಾನು ಸಿಂಗರ್ ಕೂಡ ಇದ್ದೀನಿ, ಬಟ್ ನನ್ಗೆ ಯಶಸ್ಸು ಸ್ವಲ್ಪ ಲೇಟ್ ಆಗಿ ಸಿಗ್ತಾ ಇದೆ. ಅಂದ್ರೆ ಇನ್ನು ಆ ಮಟ್ಟಕ್ಕೆ ಹೋಗ್ಲಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್. ನೀವು ಸಿಂಗರ್ ಅಂತ ಹೇಳಿದ್ರೆ ಒಂದು ಒಳ್ಳೆ ಹಾಡು ಹೇಳಿ ಸರ್. ನಿಮ್ಮ ಹಾಡಲ್ಲಿ ನಿಮ್ಮ ಅದೃಷ್ಟವನ್ನ ಪತ್ತೆ ಮಾಡ್ತೀನಿ. ಹಾಡು ಹೇಳ್ಬೇಕಾ ಸರ್? ಹೇಳಿ. ಇದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರಮ್ಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮೈಕಾರಮ್ಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮುಳುಗಿದರೇನು ಕತ್ತಲದರೆಗೇನು ಅಪ್ಪ ನಿನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಹಲೋ ಸರ್, ಸಖತ್ತಾಗಿ ಹಾಡು ಹೇಳಿದ್ರೆ ನಿಮ್ಮ ಜಾಗದಲ್ಲಿ ಮುಂದಿನ ವರ್ಷದಿಂದ ವಿಪರೀತ ರಾಜಯೋಗವನ್ನ ಕಾದಿದೆ. ಖಂಡಿತ ಕೂಡ ಒಂದು ಸರಿ ನಿಮ್ಮ ಬಾಯಲ್ಲಿ ಇಂದು ಎನಗೆ ಗೋವಿಂದ ಹಾಡು ಹೇಳಿ ನೋಡೋಣ. ಇಂದು ಎನಗೆ ಗೋವಿಂದ ಎನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ ಸುಂದರ ವದನನೇ ನಂದ ಗೋಪಿಯ ಕಂದ. ಸ್ವಲ್ಪ ಲಿರಿಕ್ಸ್ ಮರ್ತೋಗಿದೆ ಸರ್, ಸಾರಿ. ಅದೇನೆ, ಕುಂದುಗಳನ್ನು ಎಣಿಸದೆ ಕಂದ. ಇವು ಹಾಡು ನಾನು ತುಂಬಾ ಬೇಜಾರಾದಾಗ ಒಬ್ಬನೇ ಈ ಕಾರ್ ತಗೊಂಡು ಅಳ್ತಾ ಹೋಗ್ತೀನಿ ಸರ್. ಯಾವ್ದು ನಮ್ಮ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಅದು ನಮ್ಗೆ ಬಹಳ ಇಷ್ಟ ಸರ್. ಹೌದು, ಅದು ಬಹಳ ಅದೊಂಥರ ಅದೃಷ್ಟದ ಹಾಡು. ಇದು ಇಂದು ಏನಿಗೆ ಗೋವಿಂದ ಅಲ್ಲ. ನನಗೆ ತುಂಬಾ ದುಃಖ ಆದಾಗ ಒಬ್ಬನೇ ಈ ಕಾರ್ ಎತ್ಕೊಂಡು ಒಬ್ಬನೇ ಗ್ಲಾಸ್ ಹಾಕಿಬಿಟ್ಟು ಅಳ್ತಾ ಹೋಗಕ್ಕೆ ಇದೊಂದು ಒಳ್ಳೆ ಹಾಡು. ನಾನು ತುಂಬಾ ಅಳ್ತೀನಿ ನನ್ನ ಫೀಲಿಂಗ್ ಆದಾಗ ನನಗೆ ಅದು. ಯಾಕಂದ್ರೆ ಸಾಕ್ಷಾತ್ ಇದು ಇಂದು ಏನಿಗೆ ಗೋವಿಂದ ರಾಘವೇಂದ್ರ ಸ್ವಾಮಿ ಬರ್ದಿರೋದು ಅನ್ಸುತ್ತೆ ಹಾಡನ್ನ. ಅವರೇ ಕೃಷ್ಣನ ಮುಂದೆ ಉಡುಪಿಲಿ ಹೇಳ್ತಾರೆ ಇಂದು ಏನಿಗೆ ಗೋವಿಂದ. ಆ ಹಾಡು ಹೇಳ್ಬೇಕಾರೆ ನಿನ್ನಯ ಪಾದಾರದಿಂದ, ಅಂದ್ರೆ ಜಗತ್ತನ್ನು ಯಾರು ಕಾಪಾಡಕ್ಕಾಗಲ್ಲ ಅಂತ ಹೇಳ್ತಾರೆ, ನೀನೇ ಕಾಪಾಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೀವು ಮುಂದಿನ ವರ್ಷ ನೀವು ರಾಘವೇಂದ್ರ ಸ್ವಾಮಿಗೆ ಉಡುಪಿ ಮಟ್ಟಕ್ಕೆ ಓಟ್ ಬರ್ರಿ. ನಿಮ್ಮ ಅದೃಷ್ಟ ನೋಡಿ. ರಾಹು ದಶೆಯಲ್ಲಿ ರಾಹುಗಾಲದಲ್ಲಿ ರಾಹು ದಶೆಯಲ್ಲಿ ರಾಘವೇಂದ್ರ ಸ್ವಾಮಿ ನೋಡ್ರೆ ನಿಮ್ಗೆ ಎನರ್ಜಿ ಪಾಸ್ ಆಗುತ್ತೆ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿ ಬೃಂದಾವನ ಕೂತಿರೋದು ಶತಭಿಷ ನಕ್ಷತ್ರ ಕುಂಭ ರಾಶಿಲಿ. ಶತಭಿಷ ನಕ್ಷತ್ರ ದೇವರನ್ನ ಹತ್ತಿರದಿಂದ ತೋರಿಸುತ್ತೆ. ಮುಂದಿನ ವರ್ಷದಿಂದ ನಿಮ್ ಲಕ್ ಚೇಂಜ್ ಆಗುತ್ತೆ. ಯಾವತ್ತವರು ಶತಭಿಷ ನಕ್ಷತ್ರ ಕುಂಭ ರಾಶಿ ಇರೋ ದಿವಸ ಮಂತ್ರಾಲಯ ಹೋಗಿ ದರ್ಶನ ಮಾಡಿ ರಾಯರು ನಿಮ್ ನೋಡಿ ತುಂಬಾ ತಗೊಂಡ ಮೇಲೆ ಎತ್ಕೆ ಬರ್ತಾರೆ. ಒಳ್ಳೇದಾಗಲಿ ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರುಣ್ ಅವ್ರಿಗೆ ತುಂಬಾ ಚೆನ್ನಾಗಿ, ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿತ್ತು. ಅವರ ಜಾತಕ ರಾಹು ದಶೆ. ಅವರ ಜಾತಕದಲ್ಲಿ 9ನೇ ಮನೆಯಲ್ಲಿ ಶರೀರದಿಂದ ತಂದೆಯನ್ನ ಕಳ್ಕೊಂಡಿದ್ರು. ಅವ್ರಿಗೆ 5ನೇ ಮನೆಯಲ್ಲಿ ಗುರುಗ್ರಹದಿಂದ 2 ಅವಳಿ ಜೋಡಿ ಮಕ್ಕಳಾಗಿದ್ದಾರೆ. ದೇವರು ಅಷ್ಟೈಶ್ವರ್ಯನ ಮುಂದೆ ಕೊಟ್ಟು ಕಾಪಾಡಲಿ ಅಂತೇಳಿ ಅರುಣ್ ಅವ್ರಿಗೆ ಆಡಳಿತಕ್ಕೆ ತುಂಬಾ ಖುಷಿ ಆಗಿತ್ತು ನನಗೆ. ಅರುಣ್ ಅವರೇ, ಗುರೂಜಿ ಅವರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಗುರೂಜಿ, ನಾವಿವಾಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಹಂತ ಅಂತ ಅಂದ್ರೆ ನೀವು ಇವತ್ತು ದಿನದ ಸಲಹೆಯನ್ನ ಕೊಡುವಂತ ಸಮಯ. ಈ ದಿನದ ಸಲಹೆ ಏನನ್ನ ಕೊಡ್ತಾ ಇದ್ದೀರಾ? ನೋಡಿ, ಸಾಕಷ್ಟು ತುಂಬಾ ಅದೃಷ್ಟ, ದುಃಖ, ಮನೇಲಿ ಹೆಲ್ತ್ ಪ್ರಾಬ್ಲಮ್ ತುಂಬಾ ಜನಕ್ಕೆ ಈ ತರ ಎಲ್ಲ ಕಾಡ್ತಾ ಇರತ್ತೆ. ಇದು ಆಕಾಶ ಗರುಡ ಅಂತ ಒಂದು ಗೆಡ್ಡೆ ಇದೆ, ಭೂಮಿಲಿ ಸಿಗುತ್ತೆ ಕಾಡಲ್ಲಿ. ಅದು ಬಹಳ ಪವರ್ಫುಲ್ ಆಗಿರುತ್ತದೆ. ಅದು ಇಷ್ಟಪನ ಸಿಗುತ್ತೆ. ಇದನ್ನ ಟೆಂಪಲ್ ಅಲ್ಲೆಲ್ಲ ಮಾರ್ತಾರೆ 100%. ಸಾಕಷ್ಟು ಇದನ್ನ ತಂದು ಮನೇಲಿ ಕಟ್ಟಬೇಕು. ಅದಕ್ಕೆ ನೀರ್ಗೀರೇನು ಹಾಕೋದು ಬೇಕಾದ್ರೆ ಇಷ್ಟ ತರ ಗೆಡ್ಡೆ ಮನೇಲಿ ಒಳಗಡೆನಾರು ಕಟ್ಬೋದು, ಗೇಟಿಗಾರ ಕಟ್ಬೋದು. ಅದು ಬೆಳೀತಾ ಹೋಗುತ್ತೆ, ಚಿಗುರು ತರ ಹೋಗುತ್ತೆ, ಅಂದ್ರೆ ಒಂದು ಬಳ್ಳಿ ತರ ಹೋಗುತ್ತೆ, ಅಂದ್ರೆ ಸೊರಕಾಯಿ ಬಳ್ಳಿ ತರ ಹೋಗುತ್ತೆ. ಇದು ಮನೇಲಿ ಕಟ್ಟೋದ್ರಿಂದ ನಿಮಗೆ ಎಲ್ಲಾ ತರದ ಒಂದು ನೆಗೆಟಿವ್ನ ಆಚೆ ಹಾಕಿ ನಿಮ್ಗೆ ತುಂಬಾ ಎನರ್ಜಿನ ತಂದು ಕೊಡುತ್ತೆ. ಇದು ಬಹಳ ನಮ್ಮ ಮನೇಲಿ ನಾನು ಕಟ್ಟಿದ್ದಾಗ ನಂಗೆ ತುಂಬಾ ಪಾಸಿಟಿವ್ ನೋಡಿದೆ. ಹಾಗಾಗಿ ಸಾಕಷ್ಟು ನಿಮಗೆ ಇದು ತುಂಬಾ ಚೆನ್ನಾಗಿ ಸಿಗುವಂತ ನೀವು ಟೆಂಪಲ್ ಅಲ್ಲಿ ಕೊಡ್ತಾ ಇರ್ತಾರೆ. ಆಕಾಶ ಗೆಡ್ಡೆ ಅಂತ ತುಂಬಾ ಜನಕ್ಕೆ ಹಣೆಬರನ ಚೇಂಜ್ ಮಾಡೋಂಥ, ಬ್ರಹ್ಮನ್ಗೆ ಹಣೆಬರ ಒಂದು ಚೇಂಜ್ ಮಾಡೋಂಥ ಒಂದು ಟೆಂಪಲ್, ಬ್ರಹ್ಮನ್ ಟೆಂಪಲ್, ತಿರುಪತ್ತೂರಲ್ಲಿರುವಂತ ಒಂದು ಬ್ರಹ್ಮನ್ ಟೆಂಪಲ್ ತುಂಬಾ ಪವರ್ಫುಲ್ ಆಯ್ತು. ಅದು ನಾನು ಯಾವಾಗಲೂ ಇಷ್ಟಪಟ್ಟು. ಪುಷ್ಕರ್ ಹತ್ರನೂ ಇದೆ ಅಂತ ಹೇಳ್ತಾರೆ. ಬ್ರಹ್ಮನ್ ಯಾರು ಆರಾಧನೆ ಮಾಡಲ್ಲ, ನಿಜವಾಗ್ಲೂ ಕೂಡ ಹೇಳ್ತೀನಿ. ಬ್ರಹ್ಮನ ಅತಿ ಹೆಚ್ಚು ಆರಾಧನೆ ಮಾಡಿ. ಯಾಕಂದ್ರೆ ಬ್ರಹ್ಮಜ್ಞಾನ ಬರ್ನೇಬೇಕು. ಒಬ್ಬ ಮನುಷ್ಯನಿಗೆ ಬ್ರಹ್ಮಜ್ಞಾನ ಬರ್ಬೇಕಂದ್ರೆ ಬ್ರಹ್ಮನ ಅತಿ ಹೆಚ್ಚು ಪ್ರೇಯರ್ ಮಾಡಿ. ತುಂಬಾ ನಿಮ್ಮ ಲೈಫಲ್ಲಿ ಒಳ್ಳೆ ನೆಮ್ಮದಿ ಕೊಡ್ತಾನೆ. ಮತ್ತು ಆಕಾಶ ಗರುಡನ ನಿಮ್ಮ ಮನೆ ಗೇಟು ಇಲ್ಲ ನಿಮ್ಮ ಮನೆಗೆ ತಂದು ಕಟ್ಟಿ ತುಂಬ ಪಾಸಿಟಿವ್ ಆಗುತ್ತೆ. ಎಷ್ಟೋ ವರ್ಷಾನುಗಟ್ಟಲೆ ಅದು ಇರುತ್ತೆ. 100% ಒಂದು ಬಳ್ಳಿ, ಸಣ್ಣ ಬಳ್ಳಿ ಉದ್ಭವ ಆಗುತ್ತೆ. ಅದು ತುಂಬ ಎನರ್ಜಿ ತಂದು ಕೊಡುತ್ತೆ. ಅದನ್ನು ದಯವಿಟ್ಟು ತಂದು ಕಟ್ಟಿ ನಿಮ್ಮಲ್ಲಿ. ಒಳ್ಳೆಯದಾಗಲಿ.
ವೀಕ್ಷಕರೇ, ಗುರೂಜಿ ಹೇಳ್ತಾ ಇದ್ದಾರೆ ಆಕಾಶ ಗಡ್ಡೆನ ಬಳಸಿ ಅದರಿಂದ ಒಳ್ಳೇದಾಗತ್ತೆ ಅಂತ, ಹಾಗೆ ಬ್ರಹ್ಮದೇವರ ಆರಾಧನೆಯನ್ನ ಮಾಡೋದ್ರಿಂದ ಕೂಡ ಒಳ್ಳೇದಾಗತ್ತೆ ಅಂತ. ಗುರೂಜಿ, ತುಂಬಾ ಉಪಯುಕ್ತ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಇಷ್ಟ ತನಕ ನಮ್ಮ ಕಾರ್ಯಕ್ರಮ ನೋಡುತ್ತೆ. ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ನೀವು ಸಂತೋಷಗಿರಿ, ನಾನು ಸಂತೋಷತೆ. ಮತ್ತೆ ಎಂದಿನಂತೆ ನಾಳೆ ಇದೇ ಟೈಮಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ, ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.